ನಮಸ್ಕಾರ, ನಾನು ಅನುಷಾ ಬಾಗೂರು ಕೃಷ್ಣಪ್ಪ. ಇವತ್ತು ಚಿಕ್ಕಿನ ಉಂಡೆ ಮಾಡೋದು ನೋಡೋಣ. ಇದಕ್ಕೆ ಕಡಲೆ ಬೀಜನ ಲೋ ಫ್ಲೇಮಲ್ಲಿ ಚೆನ್ನಾಗಿ ಹುರಿದು ಸಿಪ್ಪೆ ತೆಗೆದು ತರಿಯಾಗಿ ಪುಡಿ ಮಾಡಿ ಇಟ್ಕೋಬೇಕು. ಹಾಗೆ ಬಿಳಿ ಎಳ್ಳನ್ನು ಕೂಡ ಲೋ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೊಬೇಕು. ಅದು ಚಿಟಪಟ ಅಂತ ಸೌಂಡ್ ಬರಬೇಕು, ಅಲ್ಲಿವರೆಗೂ ಹುರಿಬೇಕು. ಇದು ನಾರ್ಮಲ್ ಎಳ್ಳು, ಇದು ನೈಲಾನ್ ಎಳ್ಳಲ್ಲ. ಇದು ನಾನಿಲ್ಲಿ 2 ಪಾವು ಎಳ್ಳು ತಗೊಂಡಿದ್ದೀನಿ. ಅದಕ್ಕೆ ಅರ್ಧ ಪಾವು ಕಡಲೆ ಬೀಜ, ಅರ್ಧ ಪಾವು ಕೊಬ್ಬರಿ ತುರಿನೂ ಅಷ್ಟೇ. ನೀವು ಅದನ್ನು ತರಿಯಾಗಿ ಪುಡಿ ಮಾಡೇ ಹಾಕಬೇಕು. ಮತ್ತು ಅರ್ಧ ಪಾವು ಹುರ್ಗಡ್ಲೆ, ಅದನ್ನು ಫೈನ್ ಪೌಡರ್ ಮಾಡಿ ಹಾಕಬೇಕು. ಇದೇ ಅದಕ್ಕೆ ಬೈಂಡಿಂಗ್ ಕೊಡೋದು. ನಂತರ ಇದಕ್ಕೆ ಏಲಕ್ಕಿ ಪುಡಿ ಮತ್ತು ಬೆಲ್ಲನ ನಾನು 1 ಲೋಟ ಆಗೋಷ್ಟು ತಗೊಂಡಿದ್ದೀನಿ. ಸಣ್ಣ ಹಚ್ಚಲ್ಲಿ 4 ಹಚ್ಚು ಹಾಕಿದ್ದೀನಿ, ಹಂಗಂದ್ರೆ 1 ಲೋಟ ಬರುತ್ತೆ ಅಂದ್ಕೊಂಡಿದ್ದೀನಿ. ಎಲ್ಲನೂ ಮಿಕ್ಸ್ ಮಾಡಿ ತುರಿದಿರೋ ಬೆಲ್ಲ ಹಾಕಿ ಸ್ವಲ್ಪ ತುಪ್ಪ ಹಾಕಿ ಕಲಿಸ್ಬೇಕು. ನೀರು ಚುಮ್ಕಿಸ್ಕೊಂಡು ಗಟ್ಟಿಯಾಗಿ ಕಲಿಸ್ಬೇಕು. ಇದನ್ನು ಉಂಡೆ ಕಟ್ಟಕ್ಕೆ ಬರೋಷ್ಟು ಅಲ್ಲಿವರೆಗೂ ಕಲಿಸ್ಬೇಕು. ಇದನ್ನು ಕಲಸಿರೋದನ್ನೆಲ್ಲ ಪ್ರೆಸ್ ಮಾಡಿ ಉಂಡೆ ಕಟ್ಟಬೇಕು, ಇಲ್ಲಾಂದರೆ ಬಿಚ್ಚೋಗುತ್ತೆ ಅಂತ. ಇದಕ್ಕೇನಾದರೂ ನೀರು ಜಾಸ್ತಿ ಆಯಿತು ಅಂದರೆ ಉಂಡೆ ಕಟ್ಟಕ್ಕೆ ಬರಲ್ಲ. ಅದಕ್ಕೆ ನೀವು ಕಡಲೆ ಪುಡಿ ಉದುರಿಸ್ಕೊಂಡು ಕಟ್ಟಬೇಕು. ಈ ಚಿಕ್ಕಿನ ಉಂಡೆಗೆ ಒಂದು ಬ್ಯಾಟರ್ ರೆಡಿ ಮಾಡ್ಕೋಬೇಕು. ಅದಕ್ಕೆ 1 ಪಾವು ಅಷ್ಟು ಅಕ್ಕಿ, 1 ಇಡೀ ಉದ್ದಿನಬೇಳೆ, ಅದನ್ನು ಬೆಳಗ್ಗೆ ನೆನೆಸ್ಬಿಟ್ಟು ರುಬ್ಬಬೇಕಾದ್ರೆ ಒಂದು ಸ್ವಲ್ಪ ಉಪ್ಪು ಹಾಕಿ ಫೈನ್ ಪೇಸ್ಟಾಗಿ ರುಬ್ಕೊಬೇಕು. ಇದೇನು ಉಳಿ ಬರೋಷ್ಟೇನಿಲ್ಲ, ಹಾಗೇ ಮಾಡ್ಬೋದು. ಈ ಬ್ಯಾಟರು ಅಷ್ಟೇ ತುಂಬ ತೆಳು ಇರಬಾರ್ದು, ಹಾಗಂತ ಗಟ್ಟಿ ಕೂಡ ಇರಬಾರ್ದು. ಸೇಫರ್ ಸೈಡಿಗೆ ನೀವು ಗಟ್ಟಿಗೆ ರುಬ್ಕೊಂಡ್ಬಿಟ್ಟು ಆಮೇಲೆ ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ಬಿಡಬೇಕಾದ್ರೆ ಅದಕ್ಕೆ ಹೆಚ್ಚಿ ಬಿಡೋದು. ಇದನ್ನು ನೀವು ಎಣ್ಣೆಗೆ ಹಾಕಿದ ತಕ್ಷಣ ಕೈ ಆಡಿಸ್ಬಾರ್ದು, 1-2 ನಿಮಿಷ ಬಿಟ್ಬಿಡಬೇಕು. ಹಾಗೇ ಒಂದಕ್ಕೊಂದು ಅಂಟ್ಕೊಂಡಿರುತ್ತೆ. ಬಿಡಿಸ್ಬೇಕಾದ್ರೆ ನೋಡ್ಕೊಂಡು ಜೋಪಾನವಾಗಿ ಬಿಡಿಸ್ಬೇಕು. ಬೆಲ್ಲ ಹಾಕಿರ್ತೀವಲ್ಲ, ಇಲ್ಲಾಂದರೆ ಎಣ್ಣೆ ಎಲ್ಲ ಕಪ್ಪಾಗ್ಬಿಡುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.